ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಜಗದೀಶ್ ಶೆಟ್ಟರ್ ಪರವಾಗಿ ಜನಾರ್ದನ್ ರೆಡ್ಡಿ ಮತಬೇಟೆಯನ್ನು ಮಾಡಿದ್ದಾರೆ. ಇವತ್ತು ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಅನೇಕ ಕಡೆಗಳಲ್ಲಿ ಸಂಚಾರ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ, ಶಂಕರ್ ಪಾಟೀಲ್ ಮುನೇನಕೊಪ್ಪ ಇಬ್ಬರು ಮತಬೇಟೆಯಲ್ಲಿ ತೊಡಗಿಕೊಂಡಿದ್ದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಜಗದೀಶ್ ಶೆಟ್ಟರ್ಗೆ ಅಪಾರ ಜನಬೆಂಬಲ ಸಿಕ್ಕಿದೆ. ಬಿಜೆಪಿ ಅಭ್ಯರ್ಥಿಯ ಅಂದರೆ ಜಗದೀಶ್ ಶೆಟ್ಟರ್ ಅವರ ಕಾರ್ಯಗಳನ್ನು ಇದೇ ವೇಳೆ ಇಬ್ಬರು ನಾಯಕರು ಕೂಡ ಕೊಂಡಾಡಿದ್ದಾರೆ. ಯಡಿಯೂರಪ್ಪ ಸಾಹೇಬರು ಇರ್ಬೋದು, ಬೊಮ್ಮಾಯಿ ಸಾಹೇಬರು ಇರ್ಬೋದು, ಅದ್ರ ಜೊತೆಗೆ ನಾವೊಂದು ಕೆಲಸ ಮಾಡಬೇಕಾಗಿದೆ. ಈಗ ಮಾಜಿ ಜವಳಿ ಸಚಿವರಾದಂತ ಸನ್ಮಾನ್ಯ ಶ್ರೀ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ವಿಚಾರವನ್ನು ಪ್ರಸ್ತುತಪಡಿಸುವಂತ ಅವರಲ್ಲಿ ವಿನಂತಿ. ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಸುಭಾಷಣ್ಣ ಪಾಟೀಲ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವರಲ್ಲಿ ವಿನಂತಿ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಚುನಾವಣೆ ಇದೆ. ಇಡೀ ದೇಶದಲ್ಲಿರುವಂತಹ 140 ಕೋಟಿ ಜನರು ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ ಈ ದೇಶದ ಪ್ರಧಾನಿಯಾಗಿ 3ನೇ ಬಾರಿ ಮಾಡಬೇಕಂತ ಈಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 400 ಹೆಚ್ಚುಗಳು ಅಂದ್ರೆ 400 ಸೀಟ್ಗಿಂತ ಹೆಚ್ಚು ಗೆಲ್ಲುವಂತ ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಒಬ್ಬ ಆಪ್ತ ಮಿತ್ರ ಜಗದೀಶ್ ಶೆಟ್ಟರ್ ಗೆಲ್ಲೋದು ಇಂಪಾರ್ಟೆಂಟ್. ಅದೇ ನಮ್ಮ ಜಗದೀಶ್ ಶೆಟ್ಟರ್ಗೆ ನಾವು ಮತ ಹಾಕಿದೀವಿ ಅಂತಂದ್ರೆ, ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿದೀವಿ ಅಂತಂದ್ರೆ 100ಕ್ಕೆ 100ಗೆ ನನಗೆ ಆತ್ಮವಿಶ್ವಾಸ ಇದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಅವರು ಈ ಕೇಂದ್ರದ ಮಂತ್ರಿಗಳಾಗಿ ಬೆಳಗಾವಿಯನ್ನ ಸಮಗ್ರ ಅಭಿವೃದ್ಧಿ ಮಾಡ್ತಾರೆ. ಬಂಧುಗಳೇ, ಭಾರತೀಯ ಜನತಾ ಪಕ್ಷಕ್ಕೆ ಅವ್ರ ಇಡೀ ಕುಟುಂಬ ಅವರ ತಂದೆಯವರ ಕಾಲದಿಂದ ಹಿಡಿದು 6 ಬಾರಿ ಅವರು ಶಾಸಕರಾಗಿ, ರಾಜ್ಯ ಅಧ್ಯಕ್ಷರಾಗಿ, ಇವತ್ತು ನಮ್ಮ ಸಭಾಧ್ಯಕ್ಷರಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ಪ್ರತಿಪಕ್ಷ ನಾಯಕರುಗಳಾಗಿ ಎಲ್ಲ ಹುದ್ದೆಗಳನ್ನ ಅನುಭವಿಸಿದ್ದಾರೆ. ಅವರು ಸೂಕ್ತವಾದ ಒಬ್ಬ ಅಭ್ಯರ್ಥಿ ಮತ್ತು ಬೆಳಗಾವಿ ಕ್ಷೇತ್ರಕ್ಕೆ ಅವರು ಒಳ್ಳೆ ಸ್ಥಾನಕ್ಕೆ ಅವರು ಹೋಗ್ತಾರೆ. ಇಡೀ ಬೆಳಗಾವಿ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಬಂಧುಗಳೇ, ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಶ್ರೀರಾಮ ಸರ್ಕ್ಯೂಟ್ ಅಂತ ಹೇಳಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಎಲ್ಲೆಲ್ಲಿ ಆ ಶ್ರೀರಾಮಚಂದ್ರ ಪ್ರಭು ಮರ್ಯಾದಾ ಪುರುಷೋತ್ತಮ ಈ ಭರತ ಭೂಮಿಯಲ್ಲಿ ಓಡಾಡಿದಾರೋ ಆ ಭಾಗವನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಬೆಳಗಾವಿ ಜಿಲ್ಲೆಯ ನಮ್ಮ ರಾಮದುರ್ಗದಲ್ಲಿ ಆ ತಾಯಿ ಶಬರಿ ಆ ಶ್ರೀರಾಮಚಂದ್ರನಿಗೆ ಹನುಮಂತನ ದಾರಿ ತೋರಿಸಿದ್ದು ಇಲ್ಲಿಂದಾನೆ, ನಮ್ಮ ರಾಮದುರ್ಗದಿಂದಾನೆ. ಆ ಶ್ರೀರಾಮಚಂದ್ರ ಪ್ರಭು ಇಲ್ಲಿಗೆ ಬಂದಾಗ ಆ ತಾಯಿ ಏನು ಬಾಳೆಹಣ್ಣನ್ನು ಕೊಟ್ಟು ನಿನಗೆ ಸಹಾಯ ಆಗ್ಬೇಕು ಅಂತಂದ್ರೆ, ಆ ಸೀತಾ ಮಾತೆಯನ್ನ ಹುಡುಕಿ ನಿನಗೆ ಸಹಾಯ ಮಾಡ್ಬೇಕು ಅಂತಂದ್ರೆ, ಆ ರಾವಣ ಸಂಹಾರ ಆಗ್ಬೇಕು ಅಂತಂದ್ರೆ ಕಿಷ್ಕಿಂದ ಅಂಜನಾದ್ರಿಗೆ ಹೋಗಿ ಅಲ್ಲಿ ಹನುಮಂತ, ಸುಗ್ರೀವರು ಎಲ್ಲರೂ ಕೂಡ ಇದ್ದಾರೆ, ಜಾಂಬವಂತರು ಇದ್ದಾರೆ, ಅವ್ರ ಸಹಾಯ ಪಡ್ಕೊಂಡು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಆ ತಾಯಿ ಶಬರಿ ಇದೇ ನಮ್ಮ ಸೊರೆಬಂದ್ ಭೂಭೋಗದಲ್ಲಿ ರಾಮದುರ್ಗದಿಂದಾನೆ ಆ ತಾಯಿ ಸಾಕ್ಷಾತ್ ಮಹಾವಿಷ್ಣು ಶ್ರೀರಾಮಚಂದ್ರನಿಗೆ ದಾರಿ ತೋರಿಸಿದ್ದವಳು ಈ ನಮ್ಮ ಬೆಳಗಾವಿ ಪುಣ್ಯ ಭೂಮಿ. ಬಂಧುಗಳೇ, ಇವತ್ತು ಈ ಭೂಮಿಯನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಎಲ್ಲೆಲ್ಲಿ ರಾಮಚಂದ್ರ ಓಡಾಡಿದರು. ನನ್ನ ಜೀವನದಲ್ಲಿ 6 ಸಲ ಶಾಸಕನಾಗಿ ಆಯ್ಕೆಯಾಗಿದೆ. 7ನೇ ಬಾರಿ ಇಲೆಕ್ಷನ್ ಇದ್ದೇನೆ. ಈ 7 ಇಲೆಕ್ಷನ್ ನಲ್ಲಿ ಮತ್ತೆ ಬೇರೆ ಬೇರೆ ಇಲೆಕ್ಷನ್ ನಲ್ಲಿ ನಾನು ಹೋಗಿದ್ದೇನೆ. 7 ಇಲೆಕ್ಷನ್ ನಲ್ಲಿ ಏನ್ ಅನುಭವ ಇದೆ. ಇವತ್ತು ಬೆಳಗಾವಿಗೆ ನಾನು ಅಭ್ಯರ್ಥಿಯಾಗಿ ಬಂದು ನಿಂತ ಮೇಲೆ ನಾನು 27ಕ್ಕೆ ಬೆಳಗಾವಿ ಬಂದೆ. 10,000ಕ್ಕಿಂತ ಹೆಚ್ಚು ಯುವಕರು ಸ್ವಾಗತ ಮಾಡಿದ್ರು. ಮೊನ್ನೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಸುಮಾರು 50,000 ಜನ ಬೆಳಗಾವಿಯ ಎಲ್ಲ ನೀವೆಲ್ಲರೂ ಬಂದು ಆ ನಾಮಪತ್ರದ ಸಲ್ಲಿಕೆ ಸಂದರ್ಭ ಮೆರವಣಿಗೆಯಲ್ಲಿ ನೀವು ಭಾಗವಹಿಸಿದ್ರಿ. ಮೊನ್ನೆ 2 ದಿವಸದಿಂದ ಮೋದಿಜಿಯವರ ಕಾರ್ಯಕ್ರಮ ಆಯಿತು. 1 ಲಕ್ಷಕ್ಕೂ ಹೆಚ್ಚು ಜನ. ಈ ಪ್ರೀತಿ ವಿಶ್ವಾಸ ನನ್ನ ಜೀವನದಲ್ಲಿ ಎಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಈ ಋಣವನ್ನು ಎಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ ಬಯಸ್ತಾ ಇದ್ದೇನೆ. ಇವತ್ತು ನರೇಂದ್ರ ಮೋದಿ ಅವರು ದೇಶದ ಆಸ್ತಿ. ನರೇಂದ್ರ ಮೋದಿ ಅವರು ಅಂತ ಮೋದಿ ಅವರನ್ನ ಮತ್ತೊಮ್ಮೆ ನಾವೆಲ್ಲ ಕೂಡಿ 3ನೇ ಬಾರಿ ಪ್ರಧಾನಮಂತ್ರಿ ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ. 3ನೇ ಬಾರಿ ಪ್ರಧಾನಮಂತ್ರಿ ದೇಶದ ಆಸ್ತಿ ಅವರು. ಮೋದಿ ಅಂದ್ರೆ ದೇಶದ ಆಸ್ತಿ. ಒಂದು ಯಾರಲ್ಲಿ ದೈವಿ ಶಕ್ತಿ ನೋಡ್ತೀವಿ, ಆ ದೈವಿ ಶಕ್ತಿ ಯಾರ ಕಡೆ ಇದೆ ಅಂದ್ರೆ ನರೇಂದ್ರ ಮೋದಿ ಕಡೆ ಇದೆ. ನರೇಂದ್ರ ಮೋದಿ ಕಡೆ 74 ವಯಸ್ಸಿಗೆ 24/7 ಕೆಲಸ ಮಾಡುವಂತ ವ್ಯಕ್ತಿ. 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ್ರು, ಕಾಯಕವೇ ಕೈಲಾಸ.
ಆ ಕಾಯಿಕ ಕೆಲಸ ಅಂದ್ರೆ ಯಾವ ರೀತಿ ವಚನ ರೀತಿಯಲ್ಲಿ ನಡ್ಕೊಂತ ಬಹಳ ಮಂದಿ ನಡ್ಕೊಂತಾರ ಅಂತ ಗೊತ್ತಿಲ್ಲ. ಆದ್ರೆ ಇವತ್ತು ದೇಶದಲ್ಲಿ ಇವತ್ತು ಯಾರಾದ್ರೂ ಕಾಯಕವೇ ಕೈಲಾಸ ರೀತಿಯಲ್ಲಿ ಬಸವಣ್ಣ ಹೇಳಿದಾಗೆ 24/7 ಕೆಲಸ ಮಾಡುವಂತ ವ್ಯಕ್ತಿ ಯಾರಿದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅನ್ನುವಂತ ನರೇಂದ್ರ ಮೋದಿ. ಅವರ ಒಂದು ದೂರದೃಷ್ಟಿ ಮತ್ತು ಎಲ್ಲ ವರ್ಗದ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿದಂತದ್ದು ಇವೆಲ್ಲ ನೋಡಿದಾಗ ಬಹುಶಃ ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿ ನಮ್ಮ ದೇಶಕ್ಕೆ ಸಿಕ್ಕಿದ್ದು ನಮ್ಮೆಲ್ಲರ ಒಂದು ಪುಣ್ಯ ಅಂತ ತಿಳ್ಕೊಂಡಿವಿ. ನಮ್ಮೆಲ್ಲರ ಒಂದು ಪುಣ್ಯ. ಯಾಕಂದ್ರೆ ಇಂಥ ವ್ಯಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ದೇಶಗಳ ಪ್ರಧಾನಮಂತ್ರಿ ನೋಡಿದ್ದೇವೆ. ಪಾಕಿಸ್ತಾನದಲ್ಲಿ ಎಂತವ್ರು ಇದ್ದಾರೆ, ಶ್ರೀಲಂಕಾದಲ್ಲಿ ಎಂತವ್ರು ಇದ್ದಾರೆ, ರಷ್ಯಾದಲ್ಲಿ ಎಂತವ್ರು ಇದ್ದಾರೆ, ಬೇರೆ ಬೇರೆ ದೇಶದಲ್ಲಿ ಎಂತವ್ರು ಇದ್ದಾರೆ ನಾವೆಲ್ಲ ನೋಡಿದ್ವಿ. ಆದ್ರೆ ನರೇಂದ್ರ ಮೋದಿ ಅಂತ ಯಾಕಂದ್ರೆ ನೋಡಿ ಅವರು ಇಡೀ ತಮ್ಮ ಜೀವನವನ್ನೇ ದೇಶಕ್ಕಾಗಿ ಮತ್ತು ಸಮಾಜಕ್ಕಾಗಿ ಅರ್ಪಣೆ ಮಾಡಿಕೊಂಡಂತ ವ್ಯಕ್ತಿ ನರೇಂದ್ರ ಮೋದಿ ಅವರು. ಇಡೀ ಸಮಾಜಕ್ಕೆ ಅರ್ಪಣೆ ಮಾಡ್ಕೊಂಡಿದ್ದಾರೆ. ಅವ್ರ ಕುಟುಂಬ ಇಲ್ಲ, ಮಕ್ಕಳಿಲ್ಲ, ಮತ್ತೊಂದಿಲ್ಲ, ಎಲ್ಲವೂ ದೇಶಕ್ಕಾಗಿ ಕೆಲಸ ಮಾಡುವಂತ ವ್ಯಕ್ತಿ. ಇವತ್ತು ನೋಡಿ ಅವರ ಒಂದು ದೂರದೃಷ್ಟಿ ಹೇಗಿದೆ ಅಂತಂದ್ರೆ ಆರ್ಥಿಕ ನೀತಿ, ಉತ್ತಮವಾದಂತ ಆರ್ಥಿಕ ನೀತಿ ಇದ್ದದ್ರಿಂದ ಮೋದಿಯವರು ಅಧಿಕಾರಕ್ಕೆ ಬರೋದು ಮುಂಚೆ ನಮ್ಮ ದೇಶ ಆರ್ಥಿಕ ಅಭಿವೃದ್ಧಿಯಲ್ಲಿ 14ನೇ ಸ್ಥಾನದಲ್ಲಿತ್ತು. 14ನೇ ಸ್ಥಾನ. ಈಗ ಬರೀ 10 ವರ್ಷದಲ್ಲಿ ನರೇಂದ್ರ